ಆಫ್ಟರ್ ಲಾಂಗ್ ಟೈಮ್ ಇಷ್ಟು ಚಂದವಾಗಿ ರೆಡಿಯಾಗಿ ನಾವು ಮನೆಯಿಂದ ಹೊರಟ್ವಿ. ಎಲ್ಲಿಗೆ ಅಂತ ತಿಳ್ಕೊಬೇಕಾ? ಬನ್ನಿ ನೋಡ್ಕೊಂಬರೋಣ. ಹಾಯ್ ಹಲೋ, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಈ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಕ್ಕ ಎಷ್ಟು ದಿನ ಆಯ್ತಕ್ಕ ನೀನು ನೋಡಿ, ಚೆನ್ನಾಗಿದೆಯಾ ಅಕ್ಕ? ಎಲ್ಲೂ ಹೋಗಿರಲಿಲ್ಲ ಅಣ್ಣ, ಇಲ್ಲೇ ಇದ್ವಿ. ವಿಡಿಯೋ ಎಡಿಟ್ ಮಾಡೋಕೆ ಆಗ್ತಿರ್ಲಿಲ್ಲ ಅಂತ ಹೇಳಿ ಬರೀ ಶಾರ್ಟ್ಸ್ ಮಾತ್ರ ಅಪ್ಲೋಡ್ ಮಾಡ್ತಿದ್ದೆ. ಇವತ್ತು ನಮ್ಮ ಅತ್ತೆ ಮಗಂದು ರಿಸೆಪ್ಷನ್ ಇತ್ತು, ಅದಕ್ಕೋಸ್ಕರ ಹೋಗೋಣ ಅಂತ ಹೇಳಿ ಎಲ್ಲ ರೆಡಿ ಆಗ್ತಿದ್ವಿ. ಹಾಗೆ ಒಂದು ಗೆಟ್ ರೆಡಿ ವಿತ್ ಮೀ ಮಾಡೋಣ ಅಂತ ಪ್ಲ್ಯಾನ್ ಮಾಡಿದೆ. ಬಟ್ ವಿಡಿಯೋ ಮಾಡೋಕ್ಕಾಗ್ದಲೇ ಸಿಂಪಲ್ ವಿಡಿಯೋ ಮಾಡಿಕೊಂಡೆ. ಬಹಳ ದಿನಗಳ ನಂತರ ನಾನು ನನ್ನ ಮಕ್ಕಳು ಈ ಥರ ಚಂದವಾಗಿ ರೆಡಿ ಆದ್ವಿ. ನಮ್ಮ ರಿಲೇಟಿವ್ಸ್ ಅಂದಮೇಲೆ ಹಾಗೆ ಹೋಗೋಕ್ಕಾಗಲ್ವಲ್ಲ ಅಂತ ಹೇಳಿ ಈ ಥರ ಸಿಂಪಲಾಗಿ ರೆಡಿಯಾಗಿದ್ದೀವಿ. ಏನು ಓವರ್ ಏನು ಅನ್ನಿಸ್ತಾ ಇಲ್ಲ, ನನಗೆ ತುಂಬ ಸಿಂಪಲ್ ಅಂತ ಅನ್ನಿಸ್ತಿದೆ. ನಿಮ್ಗೆ ಹೇಗೆ ಅನ್ನಿಸ್ತಿದೆ ಕಮೆಂಟ್ ಮಾಡಿ. ಹಾಗೆ ನಾನು ನಮ್ಮ ಮನೆಯವರು ಒಂದು ಫೋಟೋ ತಗೊಳ್ಳೋಣ ಅಂತ ತಗೊಂಡ್ವಿ. ನಮ್ಮ ಮಗಳ ಜೊತೆ ಒಂದು ರೀಲ್ಸ್ ಮಾಡೋಣ ಬಾ ಅಂದರೆ ನಮ್ಮ ಮನೆಯವ್ರು ಬೈಕೊಂಡು ತುಂಬ ಲೇಟ್ ಆಗ್ತಿದೆ, ನೈಟ್ ಬೇರೆ ಅಲ್ವಾ, ಜಾಮ್ ಆಗಿರುತ್ತೆ, ಅಲ್ಲೆಲ್ಲ ಟ್ರಾಫಿಕ್ ಇರುತ್ತೆ, ಬೇಗ ಬನ್ನಿ ಅಂತ ಕರೆದ್ರು. ಹಾಗೆ ನನ್ನ ಮಗಳು ಟಾಟಾ ಬಾಯ್ ಅಂತ ಹೇಳಿ ವಿಡಿಯೋಗೆ ನೆಕ್ಸ್ಟ್ ಮನೆಯಿಂದ ಹೊರಟ್ವಿ. ಬೇಗ ಲೇಟ್ ಆಗ್ತಿದೆ ಆಗು ಹೀಗೂ ಅಂತ ಬೈಕೊಂಡು ಹೆಂಗಸ್ರದ್ದು ಇದೇ ಒಂದು ಹಿಂಸೆ ರೆಡಿ ಆಗೋದೆ ಅಂತ ಹೇಳಿದ್ರು. ಬಟ್ ನೋಡಿ, ನಾನು ಇಷ್ಟು ಸಿಂಪಲಾಗಿ ರೆಡಿಯಾಗಿದ್ರು ಅಷ್ಟೊತ್ತಕ್ಕ ಟೈಮ್ ತೊಗೊಂಡಿದ್ದೀನಿ. ಅದು ಯಾಕೆ ಅಂತ ಗೊತ್ತಿಲ್ಲ. ನಾವು ನೆಕ್ಸ್ಟ್ ಹೊರಟಿದ್ದೆ ಪ್ಯಾಲೇಸ್ ಗ್ರೌಂಡ್ಗೆ. ಪ್ಯಾಲೇಸ್ ಗ್ರೌಂಡಲ್ಲೇ ರಿಸೆಪ್ಷನ್ ಇರೋದ್ರಿಂದ ನಾವು ಹೊರಟು ಬಂದ್ವಿ. ಏನು ಲೇಟ್ ಆಗಿರಲಿಲ್ಲ, ಬಟ್ ಕರೆಕ್ಟ್ ಟೈಮಿಗೆ ಬಂದಿದ್ದೀವಿ. ಆ್ಯಕ್ಚುಲಿ ನಾನು ಇಲ್ಲೇ ಇದ್ರೂ ಪ್ಯಾಲೇಸ್ ಗ್ರೌಂಡಿಗೆ ಬರ್ತಾ ಇರೋದು ಇದೇ ಫಸ್ಟ್ ಟೈಮ್. ನಾವು ಬಂದಿದ್ದೆ ಪ್ಯಾಲೇಸ್ ಗ್ರೌಂಡಲ್ಲಿರೋ ಕ್ರೌನ್ ಪೆವಿಲಿಯನ್ ಚೌಟ್ರಿಗೆ ಬಂದಿದ್ದ ತಕ್ಷಣವೇ ವೆಲ್ಕಮ್ ಡ್ರಿಂಕ್ಸ್, ಸ್ನ್ಯಾಕ್ಸ್ ಆ ಥರ ಎಲ್ಲ ಇಟ್ಟಿರ್ತಾರಲ್ವ, ಅದನ್ನು ನಾವು ಟೇಸ್ಟ್ ಮಾಡಿಕೊಂಡು ಹಾಗೆ ಒಂದು ಫೋಟೋ ತಗೊಳ್ಳೋಣ, ರೆಡಿಯಾಗಿದ್ದೀವಲ್ಲ ಅಂತ ಹೇಳಿ ಫೋಟೋ ಕೂಡ ತಗೊಂಡ್ವಿ. ಹಾಗೆ ಒಳಗಡೆ ಎಂಟ್ರಿ ಕೊಟ್ಟು ಅಷ್ಟರೊಳಗೆ ನಮ್ಮ ತಂಗಿ ಫ್ಯಾಮಿಲಿ ಹಾಗೆ ನಮ್ಮ ಅಕ್ಕನ ಫ್ಯಾಮಿಲಿ ಒಟ್ಟಿಗೆ ಬಂದಿದ್ದರು. ಹಾಗೆ ಅವ್ರ ಜೊತೆನೂ ನಾವು ಸ್ಟೇಜ್ ಮೇಲೆ ಹೋಗಿ ಒಂದು ಫೋಟೋ ತಗೊಳ್ಳೋಣ ಅಂತ ಹೇಳಿ ಫೋಟೋನ ತೆಗೆಸ್ಕೊಂಡು ಹುಡುಗ ಹುಡುಗಿಗೆ ಕಂಗ್ರಾಟ್ಸ್ ಹೇಳಿ ನಾವು ನೆಕ್ಸ್ಟು ಕೆಳಗಡೆ ಬಂದ್ವಿ. ನೋಡಿ, ನನ್ನ ಮಗಳು ಕೆಳಗಡೆ ಬಂದಿದ್ದ ತಕ್ಷಣ ಓಡ್ತಿದ್ದಾಳೆ. ಎಲ್ಲಿಗೆ ಓಡ್ತಿದ್ದಾಳಪ್ಪ ಅಂದರೆ ಅವ್ರ ದೊಡ್ಡಪ್ಪ ನಿಂತಿದ್ದಾರೆ, ಅವ್ರ ಜೊತೆಗೆ ಓಡ್ತಿದ್ದಾಳೆ. ಹಾಗೂ ಈಗ ನೆಕ್ಸ್ಟ್ ಬಂದ್ವಿ. ಇಲ್ಲಿ ತುಂಬ ಲೇಟ್ ಆಗಿದ್ದರಿಂದ ನೆಕ್ಸ್ಟ್ ಬಂದಿದ್ದೆ ಊಟ. ಪ್ಯಾಲೇಸ್ ಗ್ರೌಂಡಲ್ಲಿ ಆಗೋ ಮದುವೆಗೆ ಊಟ ಕೇಳಬೇಕೆ, ವೆರೈಟಿ ಆಗಿತ್ತು, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಅದು ಹೆಸರೇ ಹೇಳಕ್ಕೆ ಬರಲ್ಲ ಬಿಡಿ. ಹಾಗೆ ತುಂಬ ಸೆಕೆ ಆಗ್ತಿತ್ತು ಅಂತ ಹೇಳಿ ಹಾಗೆ ಹೊರಗಡೆ ಬಂದ್ವಿ. ಹೊರಗಡೆ ಹಾಗೆ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಒಟ್ಟಿಗೆ ಮಾತಾಡ್ಕೊಂಡು ಕೂತ್ಕೊಂಡ್ವಿ. ತುಂಬ ಲೇಟ್ ಆಗಿತ್ತು. ನಾವು ಊಟ ಮಾಡ್ಕೊಂಡು ಬರೋಷ್ಟೊಳಗೆ 10 o'clock ಆಗಿತ್ತು. ಹಾಗೆ ಊಟ ಮಾಡ್ಕೊಂಡು ಮನೆ ಕಡೆ ಹೊರಟ್ವಿ. ದಾರಿಗೂ ಕೂಡ ಈ ಥರ ಸಿಂಪಲ್ಲಾಗಿ ರೆಡಿಯಾಗಿ ನಾನು ನಮ್ಮ ಫ್ಯಾಮಿಲಿ ಹಾಗೆ ನಮ್ಮ ತಂಗಿ ಎಲ್ಲ ಬಂದಿರು, ನಮ್ಮ ಅಪ್ಪ ಅಮ್ಮ ಅವ್ರ ಜೊತೆನೂ ಕೂಡ ದಾರೆ ಮುಹೂರ್ತನ ಮುಗಿಸ್ಕೊಂಡು ಊಟ ಎಲ್ಲ ಮಾಡಿಕೊಂಡು ಎಲ್ಲರಿಗೂ ಟಾಟಾ ಬಾಯ್ ಅಂತ ಹೇಳಿ ನಾವು ಮನೆ ಕಡೆ ಹೊರಟ್ವಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ.